Welcome to Get Solutions. So in this session, we are going to solve illustration 13. It is also based on the investment analysis under inflation. So ಈ ಪ್ರಾಬ್ಲಮ್ ಸಹ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಂಡರ್ ಇನ್ಫ್ಲೇಷನ್ ಕನ್ಸಿಡರೇಷನ್ ಬೇಸ್ ಮೇಲೆ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದ್ದೆ ಯಾವ ತರ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಸಾಲ್ವ್ ಮಾಡ್ಕೊಡ್ತೀನಿ. ಓಕೆ, ಸೊ ಅಬ್ಸರ್ವ್ ದಿ ಪ್ರಾಬ್ಲಮ್ ನಾವು. See, the determine NPV, so net present value of the project with the following information. So initial outflow of the project ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು outflow, that is 80,000 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಇಲ್ಲಿ given information ಫಸ್ಟ್ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ outflow is 80,000 rupees. ನೆಕ್ಸ್ಟ್ ಇನಿಷಿಯಲ್ ದಟ್ ಇಸ್ ಆನ್ಯುಯಲ್ ರೆವಿನ್ಯೂ ವಿತೌಟ್ ಇನ್ಫ್ಲೇಷನ್ ಅಂದ್ರೆ 60,000 ಆನ್ಯುಯಲ್ ರೆವಿನ್ಯೂ ಬರ್ತಾ ಇದೆಯಂತೆ. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಇನ್ಕಮ್, ರೈಟ್? ಸೊ ಇನ್ಕಮ್ ಬಂದ್ಬಿಟ್ಟು ಇನ್ಫ್ಲೇಷನ್ ನ ಯಾವುದೇ ರೀತಿಯಲ್ಲಿ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಅಂತೆ. ಓಕೆ, so without inflation is 60,000 annual revenue. So annual revenue 60,000 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ annual cost excluding depreciation without inflation. ಸೊ ಈ annual cost 20,000 rupees ಏನಿದೆ ಅದಕ್ಕೆ ಇನ್ಫ್ಲೇಷನ್ ಮತ್ತೆ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಮಾಡಿಲ್ಲ, ಅಂದ್ರೆ ಇನ್ ಕನ್ಸಿಡರೇಷನ್ ಮಾಡಿಲ್ಲ. ಸೊ annual cost excluding depreciation without inflation, that is 20,000. annual ಆಗಿ ಎಷ್ಟು ಕಾಸ್ಟ್ ಇನ್ಕರ್ ಆಗ್ತಿದೆ ಅಂತೆ 20,000. and useful life for this project, that is 4 years. Okay, so next salvage value nil ಇದೆ, tax rate ಬಂದು 50%, and cost of capital, that is including inflation premium 10%. then the 10% is the inflation rate and the present value factor is 12%. so this is the nominal rate. so inflation rate is to 10%, so 12% is the nominal rate, that is present value factor. tax ಬಂದು 50% ಕೊಟ್ಟಿದ್ದಾರೆ. so ಇಲ್ಲಿ ಮಾಡ್ಕೊಳ್ಳೋಣ. so tax is 50%. next useful life 4 years and annual cost 20,000. so ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಓಕೆ, ಸೊ based on this on consideration of inflation we have to calculate the net present value. ಓಕೆ, ಸೊ ಈಗ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ರೇನು ಡಿಪ್ರಿಸಿಯೇಷನ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡಿದ್ದಾರೆ, ರೈಟ್? ಸೊ ದೇರ್ ಫೋರ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ವಿ ನೀಡ್ ದ ಕ್ಯಾಶ್ ಫ್ಲೋ ಅಲ್ವಾ? ಸೊ ಕ್ಯಾಶ್ ಫ್ಲೋ ಬೇಕಾಗುತ್ತೆ. ಸೊ ಕ್ಯಾಶ್ ಫ್ಲೋ ನಾವು ಯಾವ ತರ ಕನ್ಸಿಡರ್ ಮಾಡ್ತೀವಿ? ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್, ಇದನ್ನ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ ಕೊಟ್ಟಿರೋದ್ರಿಂದ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಕ್ಯಾಶ್ ಫ್ಲೋ ಯಾವ ತರ ಕನ್ಸಿಡರೇಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಹಿಯರ್ ದ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಇಸ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಸ್ಟ್, ದಟ್ ಈಸ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್. ಸೊ ಈಗ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತಂದ್ರೇನು ಬೇಸ್ಡ್ ಆನ್ ಇನ್ಫ್ಲೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ರೈಟ್? ಸೊ ಇನ್ಫ್ಲೇಷನ್ ಫ್ಯಾಕ್ಟರ್ ಅಫೆಕ್ಟ್ ಆದ್ರೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, ಎಷ್ಟು ರೆವೆನ್ಯೂ ಬರುತ್ತೆ, ಎಷ್ಟು ಡಿಪ್ರಿಸಿಯೇಷನ್ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸಿ ಇಯರ್ ನಾವು ಸೊ ಫಸ್ಟ್ ನಾವು ಇಯರ್ಸ್ ತಗೊಳ್ಳೋಣ ಆಸ್ ಇಟ್ ಈಸ್. ಸೊ ಎಷ್ಟು ಇಯರ್ಸ್ ಇದೆ? ಟೋಟಲ್ 4 years ಇದೆ. ಸೊ ದಿಸ್ ಇಸ್ ದ ಲೈಫ್ ಆಫ್ ಪ್ರಾಜೆಕ್ಟ್, ರೈಟ್? ಸೊ ಈಗ ಇನ್ಫ್ಲೇಷನ್ ಫ್ಯಾಕ್ಟರ್ ನ ಕನ್ಸಿಡರೇಷನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಸೊ ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಳ್ತೀನಿ. ನೀವು ಇನ್ಫ್ಲೇಷನ್ ಫ್ಯಾಕ್ಟರ್ ಅಂತ ಬೇಕಾದ್ರೂ ಮೆನ್ಷನ್ ಮಾಡ್ಕೋಬಹುದು. ಸೊ ವಾಟ್ ಈಸ್ ದ ಇನ್ಫ್ಲೇಷನ್ ಫ್ಯಾಕ್ಟರ್ ಇಯರ್? ದಟ್ ಈಸ್ 10% ಕೊಟ್ಟಿದ್ದಾರೆ ಅಲ್ವಾ? ಸೊ ಈಗ ಈ 10% ಅಂತ ರೌಂಡ್ ಫಿಗರ್ ಕೊಟ್ಟಿದ್ದಾರೆ. ಈಸಿಯಾಗಿ ನಾವು ಟೇಬಲ್ ಅಲ್ಲಿ ನೋಡ್ಕೊಂಡು ನಾವು ವ್ಯಾಲ್ಯೂಸ್ ನ ಎಂಟರ್ ಮಾಡ್ಕೋಬಹುದು. ಓಕೆ, ಲೆಟ್ಸ್ ಸಿ ದ ಟೇಬಲ್. ಸೊ ವಾಟ್ ಈಸ್ ದ ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಫಾರ್ ದಿಸ್ 10% ಫಾರ್ ದಿಸ್ 4 years? ಓಕೆ, ಸೊ ನೋಡೋಣ ಎಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಈಗ 10%ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ 10%, ಓಕೆ, ಇಲ್ಲಿದೆ. ಸೊ 1.10 ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ 1.21 ಅಂಡ್ ಥರ್ಡ್ ಇಯರ್ 1.331 ಅಂಡ್ ಫೋರ್ತ್ ಇಯರ್ 1.46. ಸೊ ಈ ವ್ಯಾಲ್ಯೂಸ್ ನಾವು ತಗೋಬೇಕು ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ ದ ರೇಟ್ ಆಫ್ 10% ಇನ್ಫ್ಲೇಷನ್ ಫ್ಯಾಕ್ಟರ್. ನಾನು 2 digits ನ ಮಾತ್ರ ಕನ್ಸಿಡರೇಷನ್ ಮಾಡ್ತಿದ್ದೀನಿ. ಓಕೆ, ಸೊ ನೀವು ಬೇಕಾದ್ರೆ 3 digits ಅಥವಾ 4 digits ಎಷ್ಟಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ. 4 digits ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡಿ. ಸೊ ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್ಸ್ 2 digits ಕನ್ಸಿಡರ್ ಮಾಡಿದ್ರೆ ನಿಮಗೆ ಬೆಸ್ಟ್. ಓಕೆ, ಸೊ ಲೆಟ್ಸ್ ಸಾಲ್ವ್ ದಿ ಪ್ರಾಬ್ಲಮ್ ವಿತ್ ದ ಇನ್ಫ್ಲೇಷನ್ ಫ್ಯಾಕ್ಟರ್. ಸೊ ಆ ವ್ಯಾಲ್ಯೂಸ್ ಏನ್ ಟೇಬಲ್ ಇತ್ತು ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಳ್ತಿದ್ದೀನಿ. 1.10, 1.21, 1.33 and 1.46 ಅಂತ ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನಾನು ಮೆನ್ಷನ್ ಮಾಡ್ಕೊಳ್ತಿದ್ದೀನಿ. ಇದು ಇನ್ಫ್ಲೇಷನ್ ಫ್ಯಾಕ್ಟರ್ ಆರ್ ಇನ್ಫ್ಲೇಷನ್ ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್ಸ್. ಈ ಫ್ಯಾಕ್ಟರ್ಸ್ ನಾನು ಈ ಕಾನ್ಸೆಪ್ಟ್ಸ್ ಏನಾದ್ರು ಅಪ್ಲೈ ಮಾಡಿದ್ರೆ ನಿಮಗೆ ಅಡ್ಜಸ್ಟೆಡ್ ಬರುತ್ತೆ, ಅಡ್ಜಸ್ಟೆಡ್ ವ್ಯಾಲ್ಯೂಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ
ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ ಫ್ಲೋ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ಬೇಕು ನಾವು. ಓಕೆ, ಯಾಕಂದ್ರೆ ಔಟ್ ಫ್ಲೋ ಇಲ್ಲೇ ಕೊಟ್ಟಿದ್ದಾನೆ. ಓಕೆ, ಸಿ ಆನ್ಯುಯಲ್ ರೆವಿನ್ಯೂ. ಸೊ ದಿಸ್ ಈಸ್ ಆನ್ಯುಯಲ್ ರೆವಿನ್ಯೂ ವಿತೌಟ್ ಇನ್ಫ್ಲೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಆನ್ಯುಯಲ್ ರೆವಿನ್ಯೂ ಎಷ್ಟಿದೆ? ಈಚ್ ಇಯರ್ ಬಂದ್ಬಿಟ್ಟು 60,000 ಇದೆ. ಸೊ ಎಲ್ಲಾ ಇಯರ್ 60,000. ಸೊ ಈಗ ಆನ್ಯುಯಲ್ ರೆವಿನ್ಯೂಗೆ ನಾನು ಇನ್ಫ್ಲೇಷನ್ ಫ್ಯಾಕ್ಟರ್ ಏನಾದ್ರು ಅಡ್ಜಸ್ಟ್ ಏನಾದ್ರು ಮಾಡಿದ್ರೆ ಹೌ ಮಚ್ ಐ ವಿಲ್ ಗೆಟ್? ಸಿ ಇನ್ಫ್ಲೇಷನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಇಲ್ಲಿ ಕಾಂಪೋನೆಂಟ್ ಫ್ಯಾಕ್ಟರ್ಸ್ 10% ನಾನು ಆಲ್ರೆಡಿ ವ್ಯಾಲ್ಯೂಸ್ ಬರ್ಕೊಂಡಿದ್ದೀನಿ. ಓಕೆ, ಸೊ ನೀವು ಎಕ್ಸಾಮ್ ಅಲ್ಲಿ ಬೇಕಾದ್ರೆ ಇಲ್ಲಿ 10%, 10%, 10%, 10% ಬರ್ಕೊಳ್ಳೋದನ್ನ ಬಿಡಿ. ಸ್ಟಾರ್ಟಿಂಗ್ ನಾನು ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಆ ತರ ಬರ್ದಿದ್ದು. ಯಾಕಂತ ಹೇಳಿದ್ರೆ ಫಸ್ಟ್ ಇಯರ್ಗೆ ಮಾತ್ರ ಡಿಫ್ರೆಂಟ್ ವ್ಯಾಲ್ಯೂಸ್ ಇತ್ತು. ಸೊ ಇದರಲ್ಲೂ ಅಷ್ಟೇ ಡಿಫ್ರೆಂಟ್ ವ್ಯಾಲ್ಯೂಸ್ ಏನಾದ್ರು ಕೊಟ್ಟರೆ ಈಚ್ ಇಯರ್ ಬರ್ಕೊಳ್ಳಿ ಬೇಕಾದ್ರೆ. ಇಲ್ಲ ಅಂತ ಹೇಳಿದ್ರೆ ಒಂದೇ ಸಿಂಗಲ್ ವ್ಯಾಲ್ಯೂ ಏನಾದ್ರು ಫ್ಯಾಕ್ಟರ್ ಕೊಟ್ಟಿದ್ರೆ ಕಾಂಪೋನೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಮಾತ್ರ ಬರ್ಕೊಂಡೋಗಿ, ನೋ ಇಶ್ಯೂಸ್. ಓಕೆ, ಸೊ ಈಗ ಆನ್ಯುಯಲ್ ರೆವಿನ್ಯೂ ಕೊಟ್ಟಿದ್ದಾನೆ ವಿತೌಟ್ ಇನ್ಫ್ಲೇಷನ್ 60,000. ಈಗ ಇನ್ಫ್ಲೇಷನ್ ಅಪ್ಲೈ ಆಗಿದೆ ಅಂತ ಹೇಳಿದ್ರೆ ಈ ಆನ್ಯುಯಲ್ ರೆವಿನ್ಯೂ ಚೇಂಜ್ ಆಗುತ್ತೆ. ಈ ಆನ್ಯುಯಲ್ ರೆವಿನ್ಯೂ ಚೇಂಜ್ ಆಗ್ಬೇಕಂತಂದ್ರೆ ನಾವು ಇನ್ಫ್ಲೇಷನ್ ಫ್ಯಾಕ್ಟರ್ನ ಈ ಆನ್ಯುಯಲ್ ರೆವಿನ್ಯೂಗೆ ಅಡ್ಜಸ್ಟ್ ಮಾಡಬೇಕು. ಸೊ ಆಫ್ಟರ್ ಅಡ್ಜಸ್ಟಿಂಗ್ ದ ಇನ್ಫ್ಲೇಷನ್ ಫ್ಯಾಕ್ಟರ್ ಟು ದಿಸ್ ಆನ್ಯುಯಲ್ ರೆವಿನ್ಯೂ, then we will get adjusted annual revenue ನಮಗೆ ಬರುತ್ತೆ. ರೈಟ್? ಓಕೆ, ಸೊ ಈಗ ಅಡ್ಜಸ್ಟೆಡ್ ಆನ್ಯುಯಲ್ ರೆವಿನ್ಯೂ ನಾವು ನಮಗೆ ಬರಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್ ಆರ್ ಇನ್ಫ್ಲೇಷನ್ ವ್ಯಾಲ್ಯೂ ಫ್ಯಾಕ್ಟರ್ ಟು ದಿಸ್ ಆನ್ಯುಯಲ್ ರೆವಿನ್ಯೂ. ಸೊ ಈಗ ಏನಾದ್ರು ನಾನು ಮಲ್ಟಿಪ್ಲೈ ಏನಾದ್ರು ಮಾಡಿದ್ರೆ ಸೆಕೆಂಡ್ ಇಯರ್ 72,600 and ಥರ್ಡ್ ಇಯರ್ 79,600 and 79,800 and ಫೋರ್ತ್ ಇಯರ್ 87,600 ಬಂದಿದೆ. ಸೊ ದಿಸ್ ಈಸ್ ದ ಅಡ್ಜಸ್ಟೆಡ್ ಆನ್ಯುಯಲ್ ರೆವಿನ್ಯೂ. ಓಕೆ, ಸೊ ದಿಸ್ ಈಸ್ ದ ಅಡ್ಜಸ್ಟೆಡ್ ಆನ್ಯುಯಲ್ ರೆವಿನ್ಯೂ. ಸೊ ನೆಕ್ಸ್ಟ್ ನಮಗೆ ಅಡ್ಜಸ್ಟೆಡ್ ಆನ್ಯುಯಲ್ ರೆವಿನ್ಯೂ ಆದ್ಮೇಲೆ ನೆಕ್ಸ್ಟ್ ಏನಿದೆ? ಇದಕ್ಕೆ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದ್ದಾಗಿದೆ. ಓಕೆ, ಸೊ ನೆಕ್ಸ್ಟ್ ಬಂದು ಆನ್ಯುಯಲ್ ಕಾಸ್ಟ್. ಸೊ ಇದಕ್ಕೂ ಇನ್ಫ್ಲೇಷನ್ ಫ್ಯಾಕ್ಟರ್ ಅಫೆಕ್ಟ್ ಆಗೇ ಆಗುತ್ತೆ ಅಲ್ವಾ? ಓಕೆ, ಸೊ ಆನ್ಯುಯಲ್ ಕಾಸ್ಟ್ ನ ಕನ್ಸಿಡರೇಷನ್ ಮಾಡ್ತಿದ್ದೀನಿ. ಸೊ ಆನ್ಯುಯಲ್ ಕಾಸ್ಟ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಕನ್ಸಿಡರೇಷನ್ ಮಾಡ್ತಿಲ್ಲ, ಬಟ್ ನೆಕ್ಸ್ಟ್ ಕನ್ಸಿಡರ್ ಮಾಡಬೇಕು. ಅದು ಯಾವ ತರ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸೊ ಆನ್ಯುಯಲ್ ಕಾಸ್ಟ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ವಿತೌಟ್ ಇನ್ಫ್ಲೇಷನ್ ಎಷ್ಟಿದೆ? ದಟ್ ಈಸ್ 20,000 ಇದೆ ಈಚ್ ಇಯರ್. ಓಕೆ, ಸೊ ಈಗ ಆನ್ಯುಯಲ್ ಕಾಸ್ಟ್ ಬಂದ್ಬಿಟ್ಟು ಅಥವಾ ಆನ್ಯುಯಲ್ ಕಾಸ್ಟ್ಗೆ ಇನ್ಫ್ಲೇಷನ್ ಫ್ಯಾಕ್ಟರ್ ಏನಾದ್ರು ಅಡ್ಜಸ್ಟ್ ಮಾಡಿದ್ರೆ, ಸೊ ಇನ್ ಆರ್ಡರ್ ಟು ಅಡ್ಜಸ್ಟ್ ದಿ ಇನ್ಫ್ಲೇಷನ್ ಫ್ಯಾಕ್ಟರ್ ಐ ವಾಂಟ್ ಟು multiply this compounded value factor, that is inflation factor values of each year with the annual cost. Multiply ಏನಾದ್ರು ಮಾಡಿದ್ರೆ ನನಗೆ ಏನು ಬರುತ್ತೆ? ನೆಕ್ಸ್ಟ್ ಅಡ್ಜಸ್ಟೆಡ್ ಆನ್ಯುಯಲ್ ಕಾಸ್ಟ್ ಬರುತ್ತೆ. ಓಕೆ, ಸೊ ಜಸ್ಟ್ ಕಾಂಪೌಂಡೆಡ್ ವ್ಯಾಲ್ಯೂ ಇನ್ಫ್ಲೇಷನ್ ಕನ್ಸಿಡರ್ ಮಾಡಿದ್ರೆ ನಾವು ಮಲ್ಟಿಪ್ಲೈ ಮಾಡೋದಷ್ಟೇ. ದಟ್ ಈಸ್ ಸಿಮಿಲರ್ ಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ದೆನ್ ವಿ ವಿಲ್ ಗೆಟ್ ಅಡ್ಜಸ್ಟೆಡ್ ವ್ಯಾಲ್ಯೂಸ್ ಆಫ್ ಇನ್ಫ್ಲೇಷನ್ ಫ್ಯಾಕ್ಟರ್. ಓಕೆ, ಸೊ ಈಗ ಅಡ್ಜಸ್ಟೆಡ್ ಆನ್ಯುಯಲ್ ಕಾಸ್ಟ್ ಬರ್ಬೇಕಂತ ಹೇಳಿದ್ರೆ ನಾನು ಕಾಂಪೌಂಡೆಡ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನ ಈ ಆನ್ಯುಯಲ್ ಕಾಸ್ಟ್ಗೆ ಮಲ್ಟಿಪ್ಲೈ ಮಾಡಬೇಕು. ದೆನ್ ಐ ವಿಲ್ ಗೆಟ್ 22,000 ಫಾರ್ ದ ಫಸ್ಟ್ ಇಯರ್ ಆನ್ಯುಯಲ್ ಅಡ್ಜಸ್ಟೆಡ್ ಕಾಸ್ಟ್, ಅಂಡ್ ಸೆಕೆಂಡ್ ಇಯರ್ 24,200, and ಥರ್ಡ್ ಇಯರ್ 26,600, and ಫೋರ್ತ್ ಇಯರ್ ಫೈನಲಿ ಐ ವಿಲ್ ಗೆಟ್ 29,200. ಸೊ ಈಗ ರೆವಿನ್ಯೂಸ್ ಕ್ಯಾಲ್ಕುಲೇಷನ್ ಮಾಡಿದ್ದಾಯ್ತು, ನೆಕ್ಸ್ಟ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ದಾಯ್ತು. ನೆಕ್ಸ್ಟ್ ಈ 4 ಇಯರ್ಸ್ ಮತ್ತೆ ಸಾಲೋಜಿ ಅಲ್ಲಿ ಏನು ಹೆಲ್ಪ್ ಆಗುತ್ತೆ? ದಟ್ ಈಸ್ ಟು ಕ್ಯಾಲ್ಕುಲೇಟ್ ದಿ ಡಿಪ್ರಿಸಿಯೇಷನ್. You know very well how to calculate the depreciation, right? That is depreciation is equal to original cost minus salvage value divided by life of asset ಅಲ್ವಾ? ಸೊ ಇಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಸೊ ಡಿಪ್ರಿಸಿಯೇಷನ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ನಾವು ಆಕ್ಚುಲ್ ಆಗಿ? ದಟ್ ಈಸ್ ಒರಿಜಿನಲ್ ಕಾಸ್ಟ್ ಎಷ್ಟಿದೆ? 80,000 ಇದೆ. ಸೊ 80,000 ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟಿದ್ದಾರಾ? ಸೊ ಸಾಲ್ವೇಜ್ ವ್ಯಾಲ್ಯೂ ನೋಡಿ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಿಲ್ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ 0. Next, divided by what is the life of project? That is 4 years. Okay, so then the depreciation is 20,000. Okay, so there is a note for this depreciation. So ಈಗ ನಾನು ಡಿಪ್ರಿಸಿಯೇಷನ್ ಇಲ್ಲಿ ಕನ್ಸಿಡರೇಷನ್ ಮಾಡ್ತಿದ್ದೀನಿ. ಯಾಕಂದ್ರೆ ನನಗೆ ಕ್ಯಾಶ್ ಇನ್ಫ್ಲೋ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದ್ರೆ ಈ ಇನ್ಫಾರ್ಮೇಶನ್ ಎಲ್ಲ ಬೇಕಾಗುತ್ತೆ. ಓಕೆ, ಸೊ ಈಗ ಡಿಪ್ರಿಸಿಯೇಷನ್ ನಾನು ಕನ್ಸಿಡರೇಷನ್ ತಗೊಳ್ತಿದ್ದೀನಿ. ಸೊ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ದ ಡಿಪ್ರಿಸಿಯೇಷನ್ ವಿಲ್ ಬಿ ಬೇಸ್ಡ್ ಆನ್ ಸ್ಟ್ರೈಟ್ ಲೈನ್ ಮೆಥಡ್. ಓಕೆ, ಸೊ ಈಗ 20,000 ಅಂಡ್ ಈಚ್ ಇಯರ್ 20,000 ಸ್ಟ್ರೈಟ್ ಲೈನ್ ಮೆಥಡ್ ಅಂದ್ರೆ 20,000. ಸೊ ಈಚ್ ಇಯರ್ ದ ಡಿಪ್ರಿಸಿಯೇಷನ್ ವಿಲ್ ಬಿ ರಿಮೈನ್ ಕಾನ್ಸ್ಟೆಂಟ್ ಬಿಕಾಸ್ ದ ರೇಟ್ ಆಫ್ ಡಿಪ್ರಿಸಿಯೇಷನ್ ವಿಲ್ ಬಿ ಅಪ್ಲೈ ಫಾರ್ ದಿ ಈಚ್ ಅಂಡ್ ಎವ್ರಿ ಇಯರ್. ಸೊ ಈಗ ನಿಮಗೆ ಒಂದು ಕ್ವಶನ್ ರೈಸ್ ಆಗಬಹುದು. ಸೊ ಈಗ ಇನ್ಫ್ಲೇಷನ್ ಫ್ಯಾಕ್ಟರ್ 10% ಆನ್ಯುಯಲ್ ರೆವಿನ್ಯೂಗೆ ಅಪ್ಲೈ ಆದ್ರೆ ಅಡ್ಜಸ್ಟೆಡ್ ಆನ್ಯುಯಲ್ ರೆವಿನ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಅಂಡ್ ಆಲ್ಸೋ ಇನ್ಫ್ಲೇಷನ್ ಫ್ಯಾಕ್ಟರ್ ಕಾಸ್ಟ್ಗೂ ಅಪ್ಲೈ ಆಗಿದೆ. ಅಂಡ್ ಆಲ್ಸೋ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಅಡ್ಜಸ್ಟೆಡ್ ಆನ್ಯುಯಲ್ ಕಾಸ್ಟ್. ಯಾಕೆ ಈ ಡಿಪ್ರಿಸಿಯೇಷನ್ ಬಂದ್ಬಿಟ್ಟು 20,000 ಇದಕ್ಕೂ ಇನ್ಫ್ಲೇಷನ್ ಫ್ಯಾಕ್ಟರ್ ಅಪ್ಲೈ ಆಗಬಹುದಾ
ಆಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು ಒಂದು ಕ್ವೆಶನ್. ಓಕೆ, ಸೊ ಯಾಕೆ ಡಿಪ್ರಿಸಿಯೇಷನ್ಗೆ ಇನ್ಫ್ಲೇಷನ್ ಫ್ಯಾಕ್ಟರ್ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ರೆ ದೆರ್ ಈಸ್ ಎ ಕಂಡೀಷನ್, ದೆರ್ ಈಸ್ ಎ ಸಿ ಐ ಆಮ್ ಟೆಲ್ಲಿಂಗ್ ಐ ಆಮ್ ಗೋಯಿಂಗ್ ಟು ಟೆಲ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ ಇಟ್ ಈಸ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ಅಟ್ ಪ್ರೆಸೆಂಟ್ ನೀವು 80,000, ಸೊ ಈ ಪ್ರಾಬ್ಲಮ್ ಅಲ್ಲಿ ಏನ್ ಕೊಡಿದ್ರೆ 80,000, ಸೊ ಅದನ್ನೇ ಕೊಡ್ತೀನಿ ಎಕ್ಸಾಂಪಲ್. ಸೊ 80,000 ಕೊಟ್ಟು ಒಂದು ಅಸೆಟ್ ನ ತಗೊಂಡಿದ್ದೀರಾ. ಓಕೆ, ಸೊ ಡಿಪ್ರಿಸಿಯೇಷನ್ ಇಸ್ 10% ಈಚ್ ಇಯರ್ ಚಾರ್ಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪರ್ಸೆಂಟೇಜ್ ನ ನೀವು ಕೊಟ್ಟಿರ್ತೀರಾ. ಓಕೆ, ಸೊ ಈಗ 80,000 ಒರಿಜಿನಲ್ ಅಸೆಟ್, ರೈಟ್, ಒರಿಜಿನಲ್ ಕಾಸ್ಟ್ ಆಫ್ ಅನ್ ಅಸೆಟ್. ಸೊ 10% ಇಸ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ, ಸೊ 80,000 ಇಂಟು 10% ಯು ವಿಲ್ ಗೆಟ್ 8,000 ಡಿಪ್ರಿಸಿಯೇಷನ್ ಫಾರ್ ದ ಈಚ್ ಇಯರ್. ಓಕೆ, ಸೊ ಈಗ 3 ಇಯರ್ಸ್ ಅಥವಾ 4 ಇಯರ್ಸ್ ಏನಾದರೂ ಆದ್ಮೇಲೆ ಇನ್ಫ್ಲೇಷನ್ ಸಡನ್ ಆಗಿ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 20% ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗೋಯ್ತು ಅಂತ ಹೇಳ್ಬಿಟ್ಟು, ಆಗ ನೀವು ಈಗ ಏನ್ ತಗೊಂಡಿದ್ರೋ ಅಟ್ ಪ್ರೆಸೆಂಟ್ ಅಸೆಟ್, ಓಲ್ಡ್ ಅಸೆಟ್, ಅದ್ರ ಬೇಸ್ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಬಿಕಾಸ್ ಸಿ ಡಿಪ್ರಿಸಿಯೇಷನ್ ಇಸ್ ಆಲ್ವೇಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆನ್ ಒರಿಜಿನಲ್ ಕಾಸ್ಟ್ ಆಫ್ ಅನ್ ಅಸೆಟ್. ಇನ್ಫ್ಲೇಷನ್ ಜಾಸ್ತಿ ಆದ್ರೂ ಆಗ್ಲಿ, ಇನ್ಫ್ಲೇಷನ್ ಕಡಿಮೆ ಅಂದ್ರೆ ಇನ್ಫ್ಲೇಷನ್ ಆದ್ರೂ ಆಗ್ಲಿ, ಡಿಫ್ಲೇಷನ್ ಆದ್ರೂ ಆಗ್ಲಿ, ದ ಒರಿಜಿನಲ್ ಕಾಸ್ಟ್ ಆಫ್ ಅನ್ ಅಸೆಟ್ ವಿಲ್ ನಾಟ್ ಗೋಯಿಂಗ್ ಟು ಚೇಂಜ್, ರೈಟ್. ಸೊ ಈಗ 80,000 ಇವತ್ತು ಕೊಟ್ಟು ತಗೊಂಡಿದೀವಿ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ನೀವು ತಗೊಂಡಿರೋ ವ್ಯಾಲ್ಯೂ ಇನ್ಫ್ಲೇಷನ್ ಚೇಂಜ್ ಆಗಿದೆ, ಇನ್ಫ್ಲೇಷನ್ ಅಪ್ಲೈ ಆಗಿದೆ ಅಂದ್ರೆ 80,000 ಚೇಂಜ್ ಆಗೋದಿಲ್ಲ, ರೈಟ್. ಸೊ ದೇರ್ಫೋರ್ the depreciation is going to calculate on the basis of historical value. So because of this, the depreciation will not be considered under the inflation situation. Even though if you are going to consider this depreciation in inflation situation, the depreciation will be calculated on original cost of an asset. So therefore, the inflation rate is not applicable for this depreciation. Okay, so ಅವ್ರು ಯಾವ ಮೆಥಡ್ ಅಲ್ಲಿ, ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಫಾಲೋ ಮಾಡಿದ್ರೆ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಹಾಕಿ, ರಿಟರ್ನ್ ಡೌನ್ ವೆಲ್ ಮೆಥಡ್ ಅಲ್ಲಿ ಫಾಲೋ ಮಾಡಿದ್ರೆ WDV ಮೆಥಡ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಸೊ ಈಗ ಡಿಪ್ರಿಸಿಯೇಷನ್ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ. ಇಷ್ಟು ನನಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸಾಕು. ಓಕೆ, ಸೊ ಲೆಟ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಓಕೆ, ಸಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದ್ರೆ ವಿ ನೀಡ್ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್, ರೈಟ್. ಸೊ ಫಸ್ಟ್ ಅದನ್ನು ನಾನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಆಮೇಲೆ ಮಾತ್ರ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸಾಧ್ಯ. ಓಕೆ, ಸಿ ನೌ ವಿ ಆರ್ ಗೋಯಿಂಗ್ ಟು ಕಂಪ್ಯೂಟ್, ದಟ್ ಈಸ್ computation of cash. Okay, cash flow after tax before depreciation ನನಗೆ ಬೇಕು NPV ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡೋದಕ್ಕೆ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಹೆಡಿಂಗ್ ಆಸ್ ಎ ಪರ್ಟಿಕ್ಯುಲರ್ಸ್. ಸೊ ಪರ್ಟಿಕ್ಯುಲರ್ಸ್ ಅಂತ ತಗೊಳ್ತೀನಿ, ಇಲ್ಲಿ 1 2 3 4 ಅಂತ ತಗೊಳ್ತೀನಿ, ಯಾಕಂತ ಹೇಳಿದ್ರೆ ನಂಬರ್ ಆಫ್ ಇಯರ್ಸ್ 4 ಇದೆ. ಓಕೆ, ಸೊ ಜಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಇನ್ಫಾರ್ಮೇಶನ್ ಅಲ್ಲಿ ಫಸ್ಟ್ ಆನ್ಯಲ್. ಸೊ ಈಗ ಸೇಲ್ಸ್ ಅಂತ ಹೇಳಿದ್ರೆ ಸೇಲ್ಸ್ ರೆವಿನ್ಯೂ ಅಂತ ಅಲ್ವಾ. ಓಕೆ, ಸೊ ಈಗ ನಮಗೆ ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್, ದಟ್ ಈಸ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಬಿಫೋರ್ ಡಿಪ್ರಿಸಿಯೇಷನ್, ಜನರಲಿ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಬೇಸ್ಡ್ ಆನ್ ದಿ profit, right? That is earning before interest and tax or sales minus variable cost and contribution and like that. Okay, so ಇಲ್ಲಿ ರೆವಿನ್ಯೂ ಅಂತ ಹೇಳಿದ್ರೆ ನಾವು ಸೇಲ್ಸ್ ರೆವಿನ್ಯೂ ಅಂತ ಕರಿಬಹುದು. ಓಕೆ, ಸೊ ಇಲ್ಲಿ ಆನ್ಯುಯಲ್ ರೆವಿನ್ಯೂ ಎಷ್ಟು ಬಂದಿದೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ಆಪ್ಟಿಟ್ಯೂಡ್, ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ಹೌ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಹಿಯರ್. ಓಕೆ, ಸೊ ಆನ್ಯುಯಲ್ ರೆವಿನ್ಯೂ, ಸೊ ಫಸ್ಟ್ ಇಯರ್ ಎಷ್ಟು ಬಂದಿದೆ, ದಟ್ ಈಸ್ 66,000. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಇಯರ್ ಎಷ್ಟು ಬಂದಿದೆ, ಅಡ್ಜಸ್ಟೆಡ್ ಆನ್ಯುವಲ್ ರೆವಿನ್ಯೂ, ಇನ್ಫ್ಲೇಷನ್ ನ ಕನ್ಸಿಡರ್ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಓಕೆ, ಸೊ 66,000. ಸೊ ಸೆಕೆಂಡ್ ಇಯರ್ ಅಡ್ಜಸ್ಟೆಡ್ ಆನ್ಯುವಲ್ ರೆವಿನ್ಯೂ ಎಷ್ಟು ಬಂದಿದೆ, 72,600. ಅಂಡ್ ಥರ್ಡ್ ಇಯರ್ ಎಷ್ಟು ಬಂದಿದೆ, 79,800. ಅಂಡ್ ಫೋರ್ತ್ ಇಯರ್ ಎಷ್ಟು ಬಂದಿದೆ, 87,600 ಇಸ್ ದ ಆನ್ಯುವಲ್ ರೆವಿನ್ಯೂ. ಸೊ ಜನರಲ್ ಆಗಿ ಸೇಲ್ಸ್ ರೆವಿನ್ಯೂ ಅಥವಾ ನಮಗೆ ನೆಟ್ ಇನ್ಕಮ್ ಅಲ್ಲಿ ನಾವು ಏನ್ ಡಿಡಕ್ಟ್ ಮಾಡ್ತೀವಿ, ಅಲ್ಟಿಮೇಟ್ಲಿ ದ ವೇರಿಯಬಲ್ ಕಾಸ್ಟ್ ಅಂಡ್ ಫಿಕ್ಸೆಡ್ ಕಾಸ್ಟ್. ಸೊ ಇಲ್ಲಿ ವೇರಿಯಬಲ್ ಕಾಸ್ಟ್ ಅಂಡ್ ಫಿಕ್ಸೆಡ್ ಕಾಸ್ಟ್ ಸೆಗ್ರಿಗೇಟ್ ಮಾಡಿಲ್ಲ, ಆನ್ಯುವಲ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಅಲ್ಟಿಮೇಟ್ಲಿ ದ ಕಾಸ್ಟ್ ವಿಲ್ ಬಿ ಗೋಯಿಂಗ್ ಟು ಡಿಡಕ್ಟ್ ಫ್ರಮ್ ದಿ ಸೇಲ್ಸ್ ರೆವಿನ್ಯೂ, ರೈಟ್. ಸೊ ಲೆಸ್ ಆನ್ಯುಯಲ್ ಕಾಸ್ಟ್. ಓಕೆ, ಸೊ ನೀವು ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಇದನ್ನು ಬರ್ಕೋಬಹುದು, ಆನ್ಯುಯಲ್ ರೆವಿನ್ಯೂ ಆಫ್ಟರ್ ಇನ್ಫ್ಲೇಷನ್ ಆರ್ ಬೈ ಆಫ್ಟರ್ ಕನ್ಸಿಡರೇಷನ್ ಆಫ್ ಇನ್ಫ್ಲೇಷನ್ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು. ಸೊ ಹಿಯರ್ the less annual cost. So what is the annual cost? Adjusted annual cost 22,000 ಬಂದಿದೆ ಫಸ್ಟ್ ಇಯರ್. ನೆಕ್ಸ್ಟ್ ಸೆಕೆಂಡ್ ಇಯರ್ 24,200, ಥರ್ಡ್ ಇಯರ್ 26,600, ಫೋರ್ತ್ ಇಯರ್ 29,200 ಬಂದಿದೆ. ಓಕೆ, ಸೊ ಈಗ ಕಾಸ್ಟ್ ನ ಡಿಡಕ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ, ದಟ್ ಈಸ್ ವೇರಿಯಬಲ್ ಕಾಸ್ಟ್ ಅಂಡ್ ಫಿಕ್ಸೆಡ್ ಕಾಸ್ಟ್ ಎರಡು ಟೋಟಲ್ ಮಾಡಿ ಡಿಡಕ್ಟ್ ಮಾಡಿದ್ದೀರಾ ಅನ್ಕೊಳ್ಳಿ. ವಾಟ್ ಯು ವಿಲ್ ಗೆಟ್, ದಟ್ ಈಸ್ ಅರ್ನಿಂಗ್ ಬಿಫೋರ್ interest and tax and before depreciation.
ಬಿಫೋರ್ ಡಿಪ್ರಿಸಿಯೇಷನ್ ನಿಮಗೆ ಬಂದಿದೆ. ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಅಂಡ್ ಬಿಫೋರ್ ಡಿಪ್ರಿಸಿಯೇಷನ್. ಸೊ ಅಲ್ಲಿ ಬಿ ಬೇಕಾದ್ರೆ ತೆಗ್ಬಿಡಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಅಂಡ್ ಡಿಪ್ರಿಸಿಯೇಷನ್. So in order to get earning before interest, tax and depreciation, we have to deduct the annual cost from this sales revenue. Okay, so how much you will get? That is 44,000 and 48,400 second year. So ಅದೇ ತರ ನೀವು ಡಿಡಕ್ಟ್ ಮಾಡ್ಕೊಂಡ್ರೆ you will get 53,200 and 58,400. Okay, so next ಏನು ಡಿಡಕ್ಟ್ ಮಾಡಬೇಕು? That is we have to deduct interest, right? So interest ಕೊಟ್ಟಿದ್ದಾರಾ? So there is no interest given. So interest ಕೊಟ್ಟಿಲ್ಲ. So just you have to mention. So after deducting interest, you will get earning before tax and depreciation. EBTD, earning before tax and depreciation. That is after interest. Okay. So is equal to 54,000 minus 0. You will get the same values, right? Because there is no interest is given in this problem. Okay. So ಈಗ earning before tax depreciation ಬಂದಿದೆ. Okay. So now you have to deduct first the depreciation, because in order to reduce the tax burden. So depreciation ಎಷ್ಟು ಬಂದಿದೆ? That is 20,000 each year, right? So 20,000 deduct ಮಾಡಿದ್ರೆ then you will get earning before tax after depreciation ನಿಮಗೆ ಬರುತ್ತೆ. Okay, so is equal to 44,000 minus 20,000. That is we are deducting the depreciation, right? So 24,000 and second year 28,400, 32, 33,200 and 38,400 ನಿಮಗೆ ಬರ್ತಿದೆ. Okay, so after deducting the depreciation, then you have to deduct the tax amount, right? So less tax at 50%. So tax amount 50% deduct ಮಾಡಬೇಕು. Okay, so tax amount ನ ನೀವು deduct ಮಾಡ್ತಿದ್ದೀರಾ ಅಂತ ಹೇಳಿದ್ರೆ is equal to so tax amount ನ ನೀವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. It is earning before tax after depreciation. So equal to 24,000 into 50%. So we will get 12,000 and here 14,200. So ಇದು tax amount ನಿಮಗೆ ಬಂದಿದೆ. Now you will get earning after tax and depreciation. Okay, so earning after tax and depreciation. So 24,000 minus 12,000. So we'll get the same amount, that is 50%. So calculation ಮಾಡಿದಾದ್ಮೇಲೆ you will get earning after tax and depreciation. Okay, so ಈಗ ನಮಗೆ NPV calculation ಮಾಡ್ಕೋಬೇಕಂದ್ರೆ ultimately we have to add the depreciation, right? So add depreciation. So ಈಗ depreciation ನಾವು add ಮಾಡಬೇಕು for the purpose of to calculate the net present value. Okay, so ಈಗ depreciation ನಾವು earning after tax depreciation ಇದಕ್ಕೆ add ಮಾಡಿದ್ರೆ now we will get the cash flow after tax before depreciation. Okay, so is equal to ಈ ವ್ಯಾಲ್ಯೂಗೆ ನಾವು depreciation amount ನ add ಮಾಡಬೇಕು. Okay, so depreciation ನ add ಮಾಡಿದ್ದೆ ಆದ್ರೆ then you will get. Okay, so here you mentioned the 20,000 because the depreciation amount is 20,000 for the each year. So after considering the depreciation, you will get the cash flow after tax before depreciation. So ಈಗ ಆ ಫಾರ್ಮ್ನ ಅಪ್ಲೈ ಮಾಡ್ಕೋಬಹುದು. ಸೊ ನೀವು ಜನರಲ್ ಆಗಿ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಟರ್ ಮಾಡಿ. ಓಕೆ, ಸೊ is equal to 12,000, that is earning after tax and depreciation plus this depreciation. So you will get finally the cash flow after tax before depreciation for the purpose of NPV 32,000 and 34,200 and 36,600 and 39,200. So these are the cash inflows after tax before depreciation. So ಈಗ ಈ ವ್ಯಾಲ್ಯೂಸ್ ಬೇಸ್ ಮೇಲೆ ನಾವು NPV ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಸೊ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಯು ನೋ ವೆರಿ ವೆಲ್. ಸಿ take heading as computation of NPV, computation of net present value. Okay, so first ಬಂದ್ಬಿಟ್ಟು years 1 2 3 4. So there are
4 number of years is given. So next ಏನ್ ಕನ್ಸಿಡರ್ ಮಾಡ್ತೀವಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್, ರೈಟ್. ಸೊ ಇಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಜಸ್ಟ್ ಅದನ್ನೇ ನೀವು ತಗೋಬೇಕು. 32,000. ಸೊ ಯಾವ ತರ ಸ್ಟೆಪ್ಸ್ ಬಂದ್ಬಿಟ್ಟು ವೇರಿ ಆಗುತ್ತೆ ನೋಡ್ಕೊಳ್ಳಿ ಒಂದೊಂದು ಪ್ರಾಬ್ಲಮ್ ಅನ್ನು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, 34,200, 36,600, 39,200. ಸೊ ಜಸ್ಟ್ ಆಪ್ಟಿಟ್ಯೂಡ್ ಬೇಸ್ ಮೇಲೆ, ಜನರಲ್ ಥಿಂಕಿಂಗ್ ಪವರ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಯೂಜಿನಲ್ಲಿ ಏನ್ ಪ್ರಾಬ್ಲಮ್ ಕೇಳಿದಾರೋ ಅದೇ ಪ್ರಾಬ್ಲಮ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಅಂಡ್ ಅಪ್ಲೈ ದಿ ಆಪ್ಟಿಟ್ಯೂಡ್ ನಾಲೆಡ್ಜ್. ಓಕೆ, ಸೊ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಈಗ ನಮ್ಗೆ ಬಂದಿದೆ. ಸೊ this is very necessary to multiply the present value factor to calculate the present value of cash inflow, right? Okay, so ಈಗ cash flow after tax before depreciation ನಮಗೆ ಬಂದಿದೆ ಅಲ್ವಾ. ಸೊ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಬಂದಿದೆ ಅಂತ ಆದ್ರೆ, ಸಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ ನಾಮಿನಲ್ ರೇಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಸ್ಟ್ ಆಫ್ ಕ್ಯಾಪಿಟಲ್ 12%. ಸೊ ಇದರಲ್ಲೇ 10% ಇನ್ಫ್ಲೇಷನ್ ಫ್ಯಾಕ್ಟರ್ ಇನ್ಕ್ಲೂಡ್ ಆಗಿದೆ. ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. So now what is the present value factor? That is 12%, right? It is a nominal rate of interest. So inflation factor ಎಲ್ಲ based on inflation factor ಎಲ್ಲ ಕನ್ಸಿಡರ್ ಮಾಡಿದ್ದಾದ್ಮೇಲೆ ನಮಗೆ ಇದು ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಬಂದಿರೋದು. Now present value factor is 12%. Okay, so 12% ಗೆ ಏನು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ದಟ್ ಈಸ್ 1 divided by 1.12. ಸೊ ಫಸ್ಟ್ ಇಯರ್ ಎಷ್ಟಿದೆ, 0.893. ಸೊ ಸೆಕೆಂಡ್ ಇಯರ್ 0.797. ಸೊ ಥರ್ಡ್ ಇಯರ್ 0.712. ನೆಕ್ಸ್ಟ್ ಫೋರ್ತ್ ಇಯರ್ 0.636 ಅಂತ ಇದೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಈಗ ನಮಗೆ ಬಂದಿದೆ. ಸೊ ಆಫ್ಟರ್ ದಿಸ್ you know how to calculate the present value, right? It is after multiplying the present value factors to the cash flows, then you will get present value of cash inflows. So cash inflows namge barutte is equal to 32,000 into present value factors na multiply madidre namge present value of cash inflows barutte. Okay, so just okay, present value of cash inflows namge barutte. ಓಕೆ, ಸೊ ಇದನ್ನ ಏನಾದ್ರು ನಾವು ಟೋಟಲ್ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ನಮಗೆ ಬರುತ್ತೆ. ದಟ್ ಈಸ್ 1,06,824 ಬಂದಿದೆ. ಓಕೆ, ಸೊ ಜಸ್ಟ್ ಟೇಕ್ ಡೌನ್ ದಿಸ್. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ 1,06,824. ಸೊ ಫ್ರಮ್ ದಿಸ್ ವಿ ಹ್ಯಾವ್ ಟು ಡಿಡಕ್ಟ್ ದಿ outflow, right? Present value of cash outflow. So ಎಷ್ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ, ದಟ್ ಈಸ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಸೊ 80,000. ಓಕೆ, ಸೊ 80,000. ನೌ ಯು ವಿಲ್ ಗೆಟ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಯಾವಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ, ಸೊ ವೆನ್ ಯು ಡಿಡಕ್ಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಓಕೆ, ಸೊ ಇಸ್ ಈಕ್ವಲ್ ಟು present value of cash inflow minus present value of cash outflow. So you will get a positive net present value, that is 26,824 ನಿಮಗೆ 6 ಇದೆ. Okay, so 26,824 6 ಅಲ್ಲ. Okay, so because of positive NPV, hence the project should be recommended to accept, because in this problem we are getting the net present value is positive even though the inflation factor is going to affect. Okay, so first step idu, second step idu. Okay, computation of cash flow after tax before depreciation, and third step computation of net present value. So ee tara calculation ಮಾಡಬೇಕು ಈ ಪ್ರಾಬ್ಲಮ್ ನ. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಇನ್ಫ್ಲೇಷನ್ ಬೇಸ್ ಮೇಲೆ. ಸೊ 3 ಪ್ರಾಬ್ಲಮ್ಸ್ ಇದೆ ಅಲ್ವಾ, ಅದೇ ಬೇಸ್ ಮೇಲೆ ನಿಮ್ಗೆ ಇನ್ಫ್ಲೇಷನ್ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಕೇಳಿದ್ರೆ. Okay, but values change irbodu, just you have to concentrate, and if you have any queries you can ask me. Okay, don't worry. So thanks for watching. Just take down the problem. So from next class I am going to solve the next question paper illustration. So ee problem na nimge yavag kelidare anta ಹೇಳಿದ್ರೆ 2019 section B ಗೆ ಕೇಳಿದ್ದಾರೆ. Okay, so ee problem na 2019 section B ಗೆ ಕೇಳಿದ್ದಾರೆ. Okay, June.
So just take down this problem.